ತುಂಬ ಪೇಷಂಟ್ಸ್ ಬಂದು ಕೇಳ್ತಾರೆ, ಇವ್ರ ಲೈಫಲ್ಲಿ ಎಲ್ಲ ಇದೆ, ಒಳ್ಳೆ ಮನೆ ಇದೆ, ಜಾಬ್ ಇದೆ, ಒಂದು ಒಳ್ಳೆ ಫ್ಯಾಮಿಲಿ ಇದೆ, ಆದ್ರೂ ಏನಕ್ಕೆ ಡಿಪ್ರೆಷನ್ ಆಗುತ್ತೆ? ನಮ್ಮ ಲೈಫ್ ಎಲ್ಲ ಚೆನ್ನಾಗಿದ್ರೆ ಡಿಪ್ರೆಷನ್ ಆಗಲೇಬಾರ್ದು ಅಂತ ತಿಳ್ಕೊಂಬಿಡ್ತಾರೆ. ಡಿಪ್ರೆಷನ್ ಒಂದು ಕಾಯಿಲೆ. ಎಲ್ಲ ಇದ್ರೂ ಕೆಮಿಕಲ್ ಚೇಂಜಸ್ ಆಗಬಹುದು. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಅಂತ ಯಾರಿಗಾದ್ರೂ ಡಿಪ್ರೆಷನ್ ಇದ್ದರೆ ನಮ್ಗೆ ಡಿಪ್ರೆಷನ್ ಬರೋ ಚಾನ್ಸಸ್ ಇರುತ್ತೆ. ಈಗ ಒಬ್ಬರಿಗೆ BP ಬರ್ಬೋದು, ಹಾರ್ಟ್ ಡಿಸೀಸ್ ಬರ್ಬೋದು, ಕ್ಯಾನ್ಸರ್ ಬರ್ಬೋದು. ಅದೇ ರೀತಿಯಲ್ಲಿ ಡಿಪ್ರೆಷನ್ ಅಂತ ಒಂದು ಕಾಯಿಲೆ ಬರ್ಬೋದು. ಬೇಜಾರಾಗೋದು ಮಾತ್ರ ಡಿಪ್ರೆಷನ್ ಅಲ್ಲ. ಬೇಜಾರಾಗೋದು ಒಂದು ಸಿಂಪ್ಟಮ್ ಅಷ್ಟೇ. ಅದ್ರ ಜೊತೆಗೆ ಬೇರೆ ಏನೇನೋ ಸಿಂಪ್ಟಮ್ಸ್ ಬರುತ್ತೆ. ನಿದ್ದೆ ಬರಲ್ಲ, ಬೇಜಾರಾಗುತ್ತೆ, ಫೋಕಸ್ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ತುಂಬ ಟಯರ್ಡ್ ಅನಿಸುತ್ತೆ, ಲೈಫಲ್ಲಿ ಪರ್ಪಸೇ ಇಲ್ಲ ಅಂತ ಅನಿಸುತ್ತೆ, ಸಾಯಬೇಕು ಅನಿಸುತ್ತೆ, ಯಾವುದ್ರಲ್ಲೂ ಎಂಜಾಯ್ಮೆಂಟ್ ಸಿಗಲ್ಲ, ಎಲ್ಲನೂ ಏನು ವರ್ತ್ಲೆಸ್ ಅನಿಸುತ್ತೆ, ನನಗೆ ಯಾರು ಹೆಲ್ಪ್ ಮಾಡೋಕ್ಕಿಲ್ಲ, ಹೆಲ್ಪ್ಲೆಸ್ ಅನಿಸುತ್ತೆ, ಹೋಪ್ಲೆಸ್ ಅನಿಸುತ್ತೆ, ಏನು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತುಂಬ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ನಾವು ಯಾವ ರೀತಿ ಥಿಂಕ್ ಮಾಡ್ತೇವೆ, ಯಾವ ರೀತಿ ಫೀಲ್ ಮಾಡ್ತೇವೆ, ನಮಗೆ ಯಾವ ರೀತಿ ಮಲಗ್ತೇವೆ, ಎಲ್ಲನೂ ಎಫೆಕ್ಟ್ ಆಗುತ್ತೆ. ಡಿಪ್ರೆಷನ್ ಒಂದು ಕಾಯಿಲೆ, ಇದು ಯಾರಿಗೂ ಬರ್ಬೋದು. Book your appointment at Mind and Brain Hospital.